ನದಿಗೆ ಜಲಾಶಯದ ನೀರು ಬಿಡಲಿಕ್ಕೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ಡ್ಯಾಮ್ ನೀರು ಬಿಡಬೇಡಿ. ಏನಾದರೂ ನೀರು ಬಿಟ್ಟರೆ ನಾವು ನದಿ ಇಳಿದು ಹೋರಾಟ ಮಾಡ್ತೀವಿ. ಇದು ರೈತರ ಎಚ್ಚರಿಕೆ. 75,000 ಹೆಕ್ಟೇರ್ ಜಮೀನು ನೀರು ಬೇಕು. ಭತ್ತ ಬೆಳೆಯಕ್ಕೆ ಬೇಕು, ಕಬ್ಬು ಬೆಳೆಯಕ್ಕೆ ಬೇಕು, ಅಡಿಕೆ ತೆಂಗು ಬೆಳೆ ಅದಕ್ಕೆ ಬೇಕು. ನೀವು ಹಿಂಗೆ ನಾಲೆಗಳಿಗೆ ನೀರು ಬಿಟ್ಬಿಟ್ರೆ ಕೆರೆಗಳು ತುಂಬುತ್ತವೆ. ಸೊ ಇದು ಸಂಗತಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಅನ್ನುವಂಥದ್ದು. ಎಸ್, ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ರಾಮ್, ನೋಡ್ತಾ ಇದ್ದೀವಿ ಒಂದು ಸಮಾಧಾನಕರ ಸಂಗತಿ. ರಾಮ್, ಅದೃಷ್ಟ ಕರ್ನಾಟಕದ್ದು, ಅದೃಷ್ಟ ತಮಿಳುನಾಡ್ದು ಗೊತ್ತಿಲ್ಲ. ಈ ಅದೃಷ್ಟದ ಪಟ್ಟಿನಲ್ಲಿ ತಮಿಳುನಾಡು ಯಾವಾಗಲೂ ಕೂಡ ಮುಂಚೂಣಿಲಿರುತ್ತೆ, ಪ್ರಶ್ನೆ ಬೇರೆ. ಆದರೆ ಏನಪ್ಪ ಅಂತಂದರೆ ಈ ಪದೇ ಪದೇ ನಮಗೆ ತಲೆ ಬಿಸಿ ಇದೆಯಲ್ಲ, ನೀರು ಬಿಡಿ ಅನ್ನುವಂಥದ್ದು. ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಿ ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಗೋದು. ಯಾವಾಗಲೂ ಕೂಡ ನಮಗೆ ಹಿನ್ನಡೆ ಆಗಿರೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬೇರೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಆ ಮಾತಲ್ಲಿ ಅರ್ಥ ಕೂಡ ಇದೆ. ನಮ್ಮ ಪ್ರಯತ್ನದಿಂದಾಗಿ ಏನೋ ಇಷ್ಟು ನೀರು ಬಿಡಿ ಅಂತೇಳಿ ಅವರು ಪಟ್ಟು ಹಿಡಿದಿದ್ರಲ್ಲ, ಅದರ ಪ್ರಮಾಣ ಕಡಿಮೆ ಆಯಿತು, ಅದೇ ಒಂದು ಸಮಾಧಾನಕರ ಸಂಗತಿ ಅಂತ. ಇದೆಲ್ಲದರ ಜೊತೆಗೆ ಸುತ್ತಮುತ್ತ ಮಳೆ ಆಗ್ತಾ ಇದೆ, ಅದೂ ಕೂಡ ಒಂದು ದೊಡ್ಡ ಸಮಾಧಾನಕರ ಸಂಗತಿ. ಇದೆಲ್ಲದರ ಜೊತೆಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ, ಡ್ಯಾಮ್ನ ನೀರನ್ನ ಬಿಟ್ಟರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ರೈತರು ಹೆದರಿಸ್ತಾ ಇದ್ದಾರೆ. ಏನಂತೀರಿ? ಖಂಡಿತವಾಗಿಯೂ ರಂಗನಾಥ್, ದಶಕಗಳಿಂದ ಜಟಿಲವಾಗಿರುವಂತಹ ತಮಿಳುನಾಡು ಮತ್ತೆ ಕರ್ನಾಟಕದ ಕಾವೇರಿ ನೀರಿನ ಸಮಸ್ಯೆ ಯಾವುದೇ ನ್ಯಾಯಾಲಯ, ಪ್ರಾಧಿಕಾರ ಅಥವಾ ರಾಜಕಾರಣದಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಪ್ರಕೃತಿ ದತ್ತವಾಗಿಯೇ ಈ ಒಂದು ಸಮಸ್ಯೆ ಬಗೆಹರಿಯಬೇಕಾಗಿರುವಂಥದ್ದು. ಅಂತಹ ಎಲ್ಲೋ ಒಂದು ಸಣ್ಣವಾದಂತಹ ಲಕ್ಷಣಗಳು ಈಗ ಗೋಚರಿಸ್ತಾ ಇರುವಂಥದ್ದು. ವೈನಾಡಿನಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದಾಗಿ ಕಬಿನಿ ಜಲಾಶಯಕ್ಕೆ ನೀರಿನ ಪ್ರಮಾಣ ಹೆಚ್ಚಿನದಾಗಿ ಹರಿದು ಬರ್ತಾ ಇದೆ. ನಿಮಗೆ ಗೊತ್ತಿರಲಿ ರಂಗನಾಥ್, ರಾಜ್ಯದಲ್ಲೇ ಮೊದಲು ತುಂಬುವ ಜಲಾಶಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಕಬಿನಿಯಿಂದಲೇ ಸಾಕಷ್ಟು ಕುಡಿಯುವ ನೀರಿಗೆ ಇರ್ಬೋದು, ಅಥವಾ ತಮಿಳುನಾಡಿಗೆ ನೀರು ಹರಿಸೋದಿರ್ಬೋದು, ಅಥವಾ ಬೆಳೆಗಳಿಗೆ ನೀರು ಕೊಡುವಂತಹ ಕೆಲಸ ಆಗ್ತಾ ಇತ್ತು. ಜೂನ್ನಲ್ಲೇ ಕಬಿನಿಯನ್ನು ತುಂಬಿ ಅಲ್ಲಿಗೆ ಬಾಗಿನ ಅರ್ಪಿಸುವಂತಹ ಕೆಲಸ ಪ್ರತಿ ವರ್ಷ ಆಗ್ತಾ ಇತ್ತು. ಆದರೆ ಈಗಾಗಲೇ 2 ತಿಂಗಳು ಕಳೆದೋಗಿದೆ. ಇದೀಗ ವಯನಾಡಿನಲ್ಲಿ ಮಳೆ ಹೆಚ್ಚಾಗಿ ಆಗ್ತಾ ಇರೋದ್ರಿಂದಾಗಿ 11,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಗರಿಷ್ಠ 84 ಅಡಿಯ ಜಲಾಶಯದಲ್ಲಿ ಈಗ 80 ಅಡಿ ಈಗಾಗಲೇ ತುಂಬಿದೆ. ಅಂದರೆ 82 ಅಡಿ ತುಂಬಿದ ತಕ್ಷಣ ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತದೆ ಅಷ್ಟು ಪ್ರಮಾಣವನ್ನು ಸಹ ನದಿ ನೀರಿಗೆ ಹರಿಸುವಂತಹ ಒಂದು ಚಿಂತನೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಡಿ ಕೆ ಶಿವಕುಮಾರ್ ಅವರು ಅದೇ ಹೇಳ್ತಾ ಇರುವಂಥದ್ದು. ಅಂದರೆ ಈಗ ನಮಗೆ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ನಾವು ನದಿಗಳಿಗೆ ನೀರು ಬಿಡ್ತೀವಿ ಅಂತೇಳಿ. ಆದರೆ ರೈತರ ವಿರೋಧ ಇರುವಂಥದ್ದು, ನೀವು ನದಿ ಪಾತ್ರಕ್ಕೆ ನೀರು ಬಿಡುವ ಮುನ್ನ ನಮ್ಮ ನಾಲೆಗಳಿಗೆ ನೀರನ್ನು ಹರಿಸಿ ಅಂತ. ಯಾಕಂದರೆ ಕಬಿನಿ ಜಲಾಶಯದಿಂದ ಎಡದಂಡೆ ಮತ್ತು ಬಲದಂಡೆ ನಾಲೆಗಳಿಗೆ ನೀರನ್ನು ಹರಿಸೋದ್ರಿಂದಾಗಿ 70,000 ಹೆಕ್ಟೇರ್ ಪ್ರದೇಶದಲ್ಲಿರುವಂತಹ ಬೆಳೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ನಾವು ಸಹ ಭತ್ತ, ತೆಂಗು, ಅಡಿಕೆ ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಬೆಳೆದಿದ್ದೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾಲೆಗಳಿಗೆ ನೀರು ಹರಿಸೋದ್ರಿಂದಾಗಿ ಗ್ರಾಮಗಳಲ್ಲಿರುವಂತಹ ಸಾವಿರಾರು ಕೆರೆಗಳು ತುಂಬೋದ್ರಿಂದಾಗಿ ಅಂತರ್ಜಲ ಹೆಚ್ಚಾಗ್ತದೆ. ನಮ್ಮ ಬೋರ್ಗಳಲ್ಲಿ, ಪಂಪ್ ಸೆಟ್ಗಳಲ್ಲಿ ನೀರು ಬರ್ತದೆ ಅಂತೇಳಿ. ಹೀಗಾಗಿ ಇದೊಂದು ರೀತಿಯಾದಂತಹ ಎಚ್ಚರಿಕೆ ಹೆಜ್ಜೆಯನ್ನು ಸರ್ಕಾರ ಇಡುವಂತಹ ಸಮಯ ಆಗಿದೆ. ಪ್ರಕೃತಿ ದತ್ತವಾಗಿ ಸಹಕಾರ ಸಿಕ್ತು ಅಂತೇಳಿ ಬಂದಂತ ನೀರೆಲ್ಲವನ್ನ ತಮಿಳುನಾಡಿಗೆ ಹರಿಸಿದ್ರೆ ಖಂಡಿತವಾಗಿಯೂ ರೈತರು ವಿರೋಧವನ್ನು ರಾಮ್, ಏನು ಅಂತಂದ್ರೆ ಈಗ ನೀರು ಬರ್ತಿರುವಂತಹ ಸಂದರ್ಭದಲ್ಲಿ ನಾಲೆಗಳಿಗೆ ನೀರು ಬಿಡ್ತಾ ಇರಲಿಲ್ವಾ? ನಂಬರ್ 1. ಜೊತೆಗೆ ಅಂದ್ರೆ ರೈತರು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀವು ಸುಮ್ಮನೆ ತಮಿಳುನಾಡಿಗೆ ನೀರು ಬಿಟ್ಬಿಟ್ರೆ ನಾಳೆ ನಮ್ಮ ಗತಿ ಏನಾಗಬೇಕು ಅಂತ. ಯಾಕಂದ್ರೆ ನಮ್ಮಲ್ಲೂ ಕೂಡ ಬೆಳೆದಿರುವಂಥ ಬೆಳೆ ಇದೆ, ಅದು ಉಳಿಸ್ಕೋಬೇಕಲ್ಲ, ಅದೊಂದು ದೊಡ್ಡ ಸಂಗತಿ. ಜೊತೆಗೆ ಅಂದ್ರೆ ಕೆರೆಗಳಿಗೆ ನೀರು ಬಿಡಬೇಕು, ಕೆರೆಗಳು ನೀರು ತುಂಬಬೇಕು, ಅಂತರ್ಜಲ ಜಾಸ್ತಿ ಆಗಬೇಕು. ಆರಂಭದಿಂದಲೂ ಕೂಡ ಈ ರೀತಿ ನಾಲೆಗಳಿಗೆ ನೀರು ಬಿಡ್ತಿರುವಂಥದ್ದು ಅದು ನಡೀತಿರಲಿಲ್ವಾ? ಏನು ಎತ್ತಾಂದಳಿಂದ ಅಥವಾ ಡ್ಯಾಮ್ ಒಂದು ಲೆವೆಲ್ಲಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ನೀರು ತುಂಬಿದ ಮೇಲೆ ನಾವು ಒಂದು ಹೆಜ್ಜೆ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಸರ್ಕಾರ ಲೇಟ್ ಮಾಡ್ತಾರಾ? ರಂಗನಾಥ್, ಖಂಡಿತವಾಗಿ ಆಗೋಲ್ಲ. ತಾವು ಒಂದು ಮಾತನ್ನ ಬಳಸಿರಿ, ತಮಿಳುನಾಡವರು ಎಲ್ಲದರಲ್ಲೂ ಸಹ ಅದೃಷ್ಟ ಮಾಡಿದ್ದಾರೆ, ಮತ್ತೆ ತಮಿಳುನಾಡಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಕೆಲಸ ಆಗ್ತಾ ಇದೆ ಅಂತ. ಕರ್ನಾಟಕದ ರಾಜ್ಯ ಸರ್ಕಾರಗಳು ಸಹ ತಮಿಳುನಾಡಿಗೆ ಹೆಚ್ಚಿನ ಆದ್ಯತೆ ಕೊಡುವಂತ ಕೆಲಸವನ್ನು ಹಿಂದೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮೊದಲೆಲ್ಲವೂ ಸಹ ಜಲಾಶಯಗಳಲ್ಲಿ ನೀರು ತುಂಬಿದ ತಕ್ಷಣಕ್ಕೆ ನಾಲೆಗಳಿಗೆ ನೀರು ಹರಿಸುವಂತ ಕೆಲಸ ಆಗ್ತಾ ಇತ್ತು. ಮೊದಲ 10 ದಿನಗಳ ಕಾಲ ನಾಲೆಗಳಿಗೆ ನೀರನ್ನು ಹರಿಸ್ಬಿಟ್ಟು ತದನಂತರ ನದಿಗೆ ಬಿಡುವಂತ ಕೆಲಸವನ್ನ ಹಿಂದೆ ಸಹ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿಯ ಪರಿಸ್ಥಿತಿ ನಮಗೆ ಗೊತ್ತಿದೆ. ಈಗಾಗಲೇ ಸೂಚನೆಗಳು, ಆದೇಶಗಳು ಬಂದಿರೋದ್ರಿಂದಾಗಿ ಮೊದಲು ಸೂಚನೆ, ಆದೇಶಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದಾಗಿ ನಾಲೆಗಳಿಗೆ ನೀರು ಹರಿಸೋದಕ್ಕೆ ಮುನ್ನವಾಗಿ ನದಿಗೆ ನೀರು ಬಿಡುವಂತಹ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದಾಗಿಯೇ ರೈತರು ಈ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಮೊದಲ 10 ದಿನಗಳ ಕಾಲ ಈಗೇನು ನೀರು ಆರಂಭವಾಗಿದೆ ಹರಿಲಿಕ್ಕೆ, ಮೊದಲ 10 ದಿನಗಳ ಕಾಲ ನೀವು ನಾಲೆಗಳಿಗೆ ಹರಿಸಿ, ತದನಂತರ ನೀವು ತಮಿಳುನಾಡಿಗೆ ನದಿಯ ಮುಖಾಂತರವಾಗಿ ಹರಿಸಿ, ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅಂತೇಳಿ. ಆದರೆ ಈಗಿರುವಂತಹ ಲಕ್ಷಣಗಳಲ್ಲಿ ಖಂಡಿತವಾಗಿಯೂ ನಾಲೆಗಳಿಗೆ ನೀರು ಹರಿಸುವಂತಹ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಮೊದಲು ಏನು ಈಗಾಗಲೇ ಆದೇಶ, ಸೂಚನೆ ಇದೆ, ಪ್ರಕೃತಿ ಸಹ ಸಹಕಾರಿಯಾಗಿದೆ. ಬಂದಂತಹ ನೀರನ್ನ ನದಿ ಪಾತ್ರಕ್ಕೆ ಕಳಿಸಿ ಒಂದು ಕಡೆ ಕುಡಿಯುವ ನೀರಿಗೆ
ಕರಾವಳಿಗೆ ಆದ್ಯತೆ, ಮತ್ತೊಂದು ಕಡೆ ತಮಿಳುನಾಡಿಗೆ ಏನು ಸೂಚನೆ ಇದೆ ಅದಕ್ಕೆ ಹರಿಸುವಂತಹ ಒಂದು ಸ್ಥಿತಿಯಲ್ಲಿ ಈಗ ಇದ್ದಾರೆ. Okay. ಅದಾದ ನಂತರ ನಾಲೆಗಳಿಗೆ ನೋಡುವಂತ ಮನಸ್ಥಿತಿ ಇದೆ. ಆದರೆ ಖಂಡಿತವಾಗಿಯೂ ಪ್ರಕೃತಿ ಅದಕ್ಕೆ ಸಹಕರಿಸ್ತದ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಖಂಡಿತವಾಗಿಯೂ ಕಡಿಮೆ ಆಗ್ತದೆ ಅಂತ ತಜ್ಞರು ಹೇಳಿದ್ದಾರೆ. ಜೂನ್ನಲ್ಲಿ ಆರಂಭಬೇಕಾದಂತಹ ಮಳೆ ಈಗ ಆಗಸ್ಟ್ನ ಆರಂಭದಲ್ಲಿ ಶುರು ಆಗ್ತಾ ಇದೆ. ಇದು ಖಂಡಿತ ಆತಂಕಕ್ಕೆ ಕಾರಣವಾಗಿದೆ. ಸರ್ಕಾರ ಎಚ್ಚರಿಕೆ ಹೆಜ್ಜೆನ ಇಡಬೇಕು. ಮಳೆ ಪ್ರಮಾಣ ಜಾಸ್ತಿ ಆಯಿತು ಅಂತೇಳಿ ಎಲ್ಲವನ್ನ ನೀರು ಬಿಟ್ಟರೆ ಖಂಡಿತವಾಗಿಯೂ ಕರ್ನಾಟಕಕ್ಕೆ ಒಂದು ರೀತಿಯಾದಂತಹ ಶೋಚನೀಯ ಸ್ಥಿತಿ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.